ಆಕಾಶವಾಣಿ ಹಾಸನ. ಕಾಫಿ ಸಂಸ್ಕೃತಿ 2ರ ಸಂಭ್ರಮೋತ್ಸವ ಕೇಳಿ, ಕಾಫಿ ತೋಟದಿಂದ ಲೋಟದವರೆಗಿನ ಚಟುವಟಿಕೆಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು 7 ಬೀನ್ ಟೀಮ್ ಸಕಲೇಶಪುರ. ಸಕಲೇಶಪುರದ 7 ಬಿನ್ ತಂಡ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಕಾಫಿ ಸಂಸ್ಕೃತಿ 2026ರ ಸಂಭ್ರಮೋತ್ಸವ ಸಮಾರಂಭದ ಆಯ್ದ ಮೊದಲನೇ ಭಾಗ. ಇಂದಿನ ಈ ಸಂಚಿಕೆಯಲ್ಲಿ ಭಾರತೀಯ ವಿಶೇಷ ಕಾಫಿಯ ಪ್ರವೃತ್ತಿಗಳನ್ನು ಕುರಿತು ಭಾರತದ ಸ್ಪೆಷಾಲಿಟಿ ಕಾಫಿ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ DM ಪೂರ್ಣೇಶ್ ಅವರ ಭಾಷಣದ ಆಯ್ದ ಭಾಗವನ್ನು ಕೇಳೋಣ. ನಮಸ್ಕಾರ. ನನಗೇನು ಸಂತೋಷ ಅಂದರೆ, ಆರ್ಗನೈಸೇಷನ್ಸ್ ಮಾಡ್ತೀವಿ, ಆದರೆ ಏನಕ್ಕೋಸ್ಕರ ಮಾಡ್ತೀವಿ ಆರ್ಗನೈಸೇಷನ್ನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಬೇರೆಯವರಿಗೆ ನಾಲೆಡ್ಜ್ ಶೇರ್ ಮಾಡೋದು, ವಿಚ್ ಐ ಹ್ಯಾವ್ ಸೀನ್ with Dharamraj and Pradeep for a long time. Especially Dharamraj, I have gone to his estate many times to meet him, and ನಮ್ಮ ಸ್ಟಾಫ್ನೆಲ್ಲ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡಿಸ್ದೆ. ಏನು ನಮ್ಮ ದುರದೃಷ್ಟ ಅಂದರೆ, ನಮ್ಮ ಸ್ಟಾಫ್ಗಳು ಇರೋದಿಲ್ಲ ಪರ್ಮನೆಂಟಾಗಿ, ಬರ್ತಾರೆ ಹೋಗ್ತಾರೆ. ಆದರೆ ಸ್ವಂತ ತೋಟ ಮಾಡೋರಿಗೆ ಇದು ಒಂದು ದೊಡ್ಡ ಒಂದು ಬ್ಲೆಸ್ಸಿಂಗ್ಸು. 2ನೇ ಕಾಫಿ ಕಲ್ಚರ್ ಇವೆಂಟು ಲಾಸ್ಟ್ ಇಯರು ನನಗೆ ನೆನಪಿದ್ದಂಗೆ ಚಾಂದಿನಿ ನನ್ನ ಮಗಳು ಬಂದಿದ್ರು ಇಲ್ಲಿ. ನೀವು 800 ಪ್ಲಾಂಟೇಶನ್ಸ್ ಮೆಂಬರ್ಸನ್ನ ಟ್ರೈನಿಂಗ್ ಕೊಟ್ಟಿದ್ದೀರ ಇಷ್ಟೋ ತನಕ. ಆ್ಯಂಡ್ ದ ಫೋಕಸ್ ಇಸ್ ಆನ್ ಸಾಯಿಲ್ ಹೆಲ್ತ್, ವಾಟರ್ ಮ್ಯಾನೇಜ್ಮೆಂಟ್, ನೇಚರ್ ಪ್ರಿಸರ್ವೇಷನ್, ವಿಚ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ the younger generation have to definitely learn about it, respect it, and take it forward. That is ultimately the goal of this organization, I'm sure, and all of us as experienced coffee growers. Value addition is the next best answer after good production. ಪ್ರೊಡಕ್ಷನ್ ನಾವು ಮಾಡ್ಬೋದು, ಎಷ್ಟು ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು, ಆದರೆ ಈಗಿನ ಬೆಲೆ ಏರುಪೇರಿನಲ್ಲಿ ನಮಗೆ ಒಳ್ಳೆ ಬೆಲೆ ಬರುತ್ತೋ ಇಲ್ವೋ ನಮಗೆ ಯಾವುದೋ ಗ್ಯಾರಂಟಿ ಇರೋದಿಲ್ಲ. ನೀವು ವ್ಯಾಲ್ಯೂ ಎಡಿಷನ್ ಮಾಡಿ ನಿಮಗೊಂದು ಸ್ಪೆಷಾಲಿಟಿ ರೆಕಗ್ನಿಷನ್ ಬಂದರೆ ಡೆಫಿನೆಟಾಗಿ ನಿಮಗೆ ಏರುಪೇರಿಂದ ಯಾವ ತೊಂದರೆ ಆಗೋದಿಲ್ಲ. ಅದು ನನ್ನ ಎಕ್ಸ್ಪೀರಿಯೆನ್ಸು, ನಮ್ಮ ತುಂಬ ಜನ ಸ್ನೇಹಿತರ ಎಕ್ಸ್ಪೀರಿಯೆನ್ಸು, ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ನಮಗೆ ಕೆಲವೆಲ್ಲ ಹೇಳಿದರು, ಈಗ ನಮ್ಮ ಕಾಫಿನಲ್ಲಿ ಏನು ವೇಸ್ಟ್ ಆಗೋದಿಲ್ಲ, ಲೀಫ್ ಆಗಿ ಬ್ರೂ ಆಗಲಿ ಅಥವಾ ಈವನ್ ಫ್ಲವರ್ಸಲ್ಲಿ ದೇ ಟೇಕ್ ಎ ಬ್ರೂ ವಿಚ್ ಹ್ಯಾಸ್ ವೆರಿ ಹೈ ಆ್ಯಂಟಿ ಆಕ್ಸಿಡೆಂಟ್. ಆ್ಯಂಡ್ ದೆನ್ ವಿ ಟಾಕ್ ಅಬೌಟ್ ಕಸ್ಕಾರ ಅಂತ, ನಮ್ಮ ಸಿಪ್ಪೆ ಇದೆಯಲ್ಲ, ಸಿಪ್ಪೆನ ಕಾಫಿ ಥರ ಕುಡಿತಾರೆ, ಅದರಲ್ಲಿ ಜ್ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ನೀವು ಕೆಲವು ಎಕ್ಸಿಬಿಷನ್ಸಲ್ಲಿ ನೋಡಿರ್ಬೋದು. ಸೊ ಅದನ್ನು ದಯವಿಟ್ಟು ಮಲ್ಟಿಪಲ್ ಯೂಸ್, ನಮ್ಮ ತೆಂಗಿನ ತೋಟ ಹೇಗೆ ನಾವು ಎಲ್ಲ ಪ್ರತಿಯೊಂದು ಅದರಲ್ಲಿ ಉಪಯೋಗ ಬರುತ್ತೆ ಅಂತೀವೋ, ಅದೇ ಥರ ಕಾಫಿನಲ್ಲೂ ಇದೆ. ಸಿಪ್ಪೆನಲ್ಲಿ ಗೊಬ್ಬರ ಮಾಡ್ತೀವಿ, ಎವ್ರಿಥಿಂಗ್ ವಿ ಡೂ. ಸೊ ಅದನ್ನು ನಾವು ಉಪಯೋಗಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ನಾನು ಈ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಕ್ವಿಕ್ಕಾಗಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವೆಲ್ಲರೂ ನಮ್ಮದು ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಮಾಡ್ತಾ ಇದ್ದೀವಿ, ಫೆಬ್ರವರಿ 12ರಿಂದ 14ನೇ ತಾರೀಕು. ದಯವಿಟ್ಟು ಬನ್ನಿ. ಅಲ್ಲಿ ತುಂಬ ಸೆಷನ್ಸ್ ಇರುತ್ತೆ. ಪ್ಲಸ್ ಅಲ್ಲಿ ಇಡೀ ದೇಶದಿಂದ ಕಾಫಿ ಬೆಳೆಗಾರರು ಮತ್ತು ಕಾಫಿ ರೋಸ್ಟರ್ಗಳು, ಕೆಫೆ ಓನರ್ಸು ಎಲ್ಲ ಬರ್ತಾರೆ. ಅಲ್ಲಿ ನೀವು ಸಂಬಂಧ ಬೆಳೆಸ್ಬೋದು. ಸಣ್ಣ ತೋಟ ಆಗಲಿ, ನೀವೊಂದು 50 ಬ್ಯಾಗ್ ಕುಯ್ದ್ರೂ ಅಥವಾ 25 ಬ್ಯಾಗ್ ಕುಯ್ದ್ರೂ ಒಂದು ಪ್ರೀಮಿಯಮಾಗಿ ಮಾರ್ಬೋದು. ನೀವು ಬಂದಲ್ಲಿ ಒಂದು ಸಂಬಂಧ ಬೆಳೆಸಿದರೆ ದಯವಿಟ್ಟು ಮರಿದಂಗೆ ಬನ್ನಿ. ಸ್ಪೆಷಾಲಿಟಿ ಕಾಫಿ ಜರ್ನಿ ಫಾರ್ಮ್ ಟು ಕಪ್ ಆ್ಯಂಡ್ ಬಿಯಾಂಡ್ ಅಂತ. ಬಿಯಾಂಡ್ ಅಂತ ಯಾಕೆ ಹಾಕಿದ್ದೀವಿ ಅಂದರೆ, ಬರೀ ಬೆಳೆದ್ರೆ ಸಾಲಿಲ್ಲ ಫಾರ್ಮಿಂದ, ಅದ್ರ ಮುಂದೆ ಏನು ಮಾಡ್ಬೋದು, ಹೇಗೆ ಮುಂದೆ ತಗೊಂಡೋಗ್ಬೋದು ಅಂತ. ಇದರಲ್ಲಿ ಜಾಸ್ತಿ ನನ್ನ ಎಕ್ಸ್ಪೀರಿಯೆನ್ಸ್ ಇದೆ. ಏನಕ್ಕೆ ಹಾಕಿದ್ದೀನಿ ಅಂದರೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದರೆ ಬೇರೆಯವರು ಅದನ್ನು ಉಪಯೋಗಿಸ್ಕೊಬೋದು ಅಂತ ಆ ಇಂಟೆನ್ಷನಲ್ಲಿ ಹಾಕಿದ್ದೀನಿ. ವೆಲ್ಕಮ್ ಟು ದ ಫ್ಯೂಚರ್ ಆಫ್ ಕಾಫಿ. ಬಿಕಾಸ್ ನಾವು ಇಷ್ಟೋ ತನಕ ಏನೋ ಒಂದು ಬೆಳೀತಾ ಇದ್ದೀವಿ, ಬೆಳೆದ್ಬಿಟ್ಟು ಲೋಕಲ್ ಟ್ರೇಡರ್ಸಿಗೋ ಯಾರಿಗೋ ಕೊಡ್ತಾ ಇದ್ದೀವಿ. ಆದರೆ ಅದನ್ನು ಮುಂದೆ ಯಾವ ಥರ ತಗೊಂಡು ಹೋಗ್ಬೋದು, ಐ ಥಿಂಕ್ ಪ್ರದೀಪ್ ಅವರು ರಿಪೀಟೆಡಾಗಿ ಹೇಳಿದರು, ಮುಂದೆ ಹೇಗೆ ತಗೊಂಡು ಹೋಗ್ಬೋದು, ಮುಂದೆ ಏನು ಮಾಡ್ಬೋದು. ದೇರ್ ಈಸ್ ಅರೋಮಾ ಆಫ್ ಅಪರ್ಚುನಿಟೀಸ್. ನಿಮಗೆ ಎಲ್ಲ ಕಡೆ ಅದ್ರದ್ದು ಅರೋಮಾ ಬರ್ತಾ ಇದೆ. ನಾವು ಅಲ್ಲಿ ಆ ಕರೆಕ್ಟು ಜಾಗದಲ್ಲಿ ಇರಬೇಕು, ಕರೆಕ್ಟು ಸ್ಪಾಟಿಗೆ ಹೋಗ್ಬೇಕು ನಾವು.
ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಅದ್ರದ್ದು ರಿಸಲ್ಟ್ ತಗೊಳ್ಲಿಕ್ಕೋಸ್ಕರ. ನನಗೆ ಒಂದು ಆಶ್ಚರ್ಯ ಏನಾಯಿತು ಅಂದರೆ, ರೀಸೆಂಟಾಗಿ ಒಂದು 5-6 ಜನ ಯಂಗ್ಸ್ಟರ್ ಕಾಫಿ ಪ್ಲಾಂಟರ್ಸ್ ಮಕ್ಕಳು ಅವ್ರ ಹತ್ರ ಹೀಗೆ ಮಾತಾಡ್ತಿದ್ದೆ. 1994ಗಿಂತ ಹಿಂದೆ ಕಾಫಿ ನಮ್ಮ ಸ್ವಂತಕ್ಕೆ ಒಂದು ಬ್ಯಾಗ್ ಎಕ್ಸ್ಟ್ರಾ ಇದ್ರು, ಸೆಂಟ್ರಲ್ ಎಕ್ಸೈಸ್ ಇಂದ ಪರ್ಮಿಷನ್ ತಗೊಂಡಲ್ಲಿ ಎಕ್ಸ್ಟ್ರಾ ಇದ್ರೆ ಅರೆಸ್ಟ್ ಮಾಡ್ತಿದ್ರು ಅಂತ. ಅದು ಅವ್ರಿಗೆ ಆಶ್ಚರ್ಯ, ಹೌದಾ ಆ ಥರ ಇತ್ತಾ? ಅದು ಸತ್ಯ, ಯಂಗ್ಸ್ಟರ್ಸಿಗೆ ಹೇಳ್ತಾ ಇದ್ದೀನಿ, ಅದು ಹಿಂದೆ ಆ ಥರ ಇತ್ತು. ಮೋಸ್ಟ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಬಟ್ ಐ ವುಡ್ ಲೈಕ್ ಟು ರಿಪೀಟ್ ದಟ್ ಪಾರ್ಟ್ ಆಫ್ ಇಟ್. ಅವಾಗ ಏನಾಗ್ತಿತ್ತು, ಕಾಫಿ ನಾವೆಲ್ಲ ಬೆಳೀತಿದ್ದು. ನಮ್ಮಲ್ಲಿ ಹಿಂದೆ ನಮ್ಮ ಅಜ್ಜನ ಕಾಲದಿಂದನೂ ನಾನು ಕಾಫಿ ತೋಟದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವನು. ಹಿಂದೆ ಎಲ್ಲ ಒಳ್ಳೆ ಕಾಫಿ ಚೆನ್ನಾಗಿ ಚಾನಲ್ ವಾಶ್ ಮಾಡಿ ಫರ್ಮೆಂಟ್ ಮಾಡಿ ಕಾಲಲ್ಲಿ ತುಳಿದು ಒಳ್ಳೆ ಕಾಫಿ ಬೆಳೀತಿದ್ರು. ಬೆಳೆದಿದ್ದನ್ನ ಏನಾಗ್ತಿತ್ತು, ತಗೊಂಡು ಹೋಗ್ಬಿಟ್ಟು ಕಾಫಿ ಬೋರ್ಡು ಕಾಮನ್ ಪೂಲಿಗೆ ಹಾಕ್ತಾ ಇದ್ರು. ಆವಾಗ ಹಾಕ್ತಾ ಇದ್ದಾಗ ನಮಗೆ ಸ್ಪೆಷಲ್ ಪ್ರೈಸ್ ಏನು ಬರ್ತಾ ಇರಲಿಲ್ಲ. ಪ್ರೈಸ್ ಯಾಕೆ ಬರ್ತಿರ್ಲಿಲ್ಲ ಅಂದರೆ, ಪೂಲಿಂಗ್ ಸಿಸ್ಟಮ್ ಇತ್ತು. ಪೂಲಿಂಗ್ ಸಿಸ್ಟಮಲ್ಲಿ ಕಾಫಿ ಕ್ಯೂರಿಂಗಲ್ಲಿ ಏನು ಗ್ರೇಡಿಂಗ್ ಬರ್ತಿತ್ತು, ಸೊ ಆ ಥರ ಇದ್ದಾಗ ನಮಗೆ ಏನು ರೆಕಗ್ನಿಷನ್ ಇರ್ತಿರ್ಲಿಲ್ಲ. ನಮ್ಮ ಕಾಫಿ ಎಲ್ಲ ಏನಾಗ್ತಿತ್ತು, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿತ್ತು. ಅದು ಕಾಫಿ ಸೆಂಟ್ರಲ್ ಗೌರ್ಮೆಂಟ್ನವರು, ಕಾಮರ್ಸ್ ಮಿನಿಸ್ಟ್ರಿ ಯಾರ ಜೊತೆ ಟೈಅಪ್ ಮಾಡ್ತಿದ್ರು ಅವ್ರ ಕಡೆ ಹೋಗ್ತಾ ಇತ್ತು ಕಾಫಿ. ನಮಗೆ ಬಂದಿದ್ದ ಬೆಲೆನ ಅವ್ರ ಖರ್ಚೆಲ್ಲ ಕಳ್ಕೊಂಡು ನಮಗೆ ವರ್ಷ ಇಷ್ಟು ಅಂತ ದುಡ್ಡು ಕೊಡ್ತಾ ಇದ್ರು. ಆಮೇಲೆ ನಮಗೆ ರೆಕಗ್ನಿಷನ್ ಏನಿತ್ತು, ಇಂಡಿಯನ್ ಕಾಫಿ ಅಂದರೆ 3 ಕಾಫಿ ನಮಗೆ ರೆಕಗ್ನಿಷನ್ ಇದ್ದಿದ್ದು. ಮೈಸೂರು ನಗೆಟ್ಸ್ ಅಂತ ಪ್ಲಾಂಟೇಶನ್ ಏನಲ್ಲಿ AA 17 and above ಗ್ರೇಡ್ ಇದ್ದಿದ್ದು. ಆಮೇಲೆ ಮನ್ಸೂನ್ ಮಲ್ಬಾರ್ ಅಂತ, ಮಾನ್ಸೂನ್ ಮಲ್ಬಾರು ಎಷ್ಟು ಜನ ಅದ್ರ ಬಗ್ಗೆ ತಿಳುವಳಿಕೆ ಇದೆ ನನಗೆ ಗೊತ್ತಿಲ್ಲ, ಬಟ್ ಅದು ಒನ್ ಆಫ್ ದ ಮೋಸ್ಟ್ ವಾಂಟೆಡ್ ಕಾಫಿ ಇನ್ ದ ವರ್ಲ್ಡ್ ಮಾರ್ಕೆಟ್, ಬಿಕಾಸ್ ಓನ್ಲಿ ಇಂಡಿಯಾ ಕ್ಯಾನ್ ಪ್ರೊಡ್ಯೂಸ್ ಮಾನ್ಸೂನ್ ಮಲ್ಬಾರ್. ಅದಕ್ಕೆ ಒಂದು ಕತೆ ಇದೆ, ಅದು ನೀವು ಬೇಕಾದ್ರೆ ಗೂಗಲ್ ಮಾಡಿಬಿಟ್ಟು ನೋಡ್ಬೋದು ಯಾಕೆ ಮಾನ್ಸೂನ್ ಮಲ್ಬಾರ್ ಅಂತ ಹೆಸರು ಬಂತು ಮತ್ತು ಯಾಕೆ ಮನ್ಸೂರ್ ಮಲ್ಬಾರ್ ಆಯಿತು ಅಂತ ಹೇಳಿಬಿಟ್ಟು. ಆಮೇಲೆ ಕಾಫಿ ರಾಯಲ್ ಅಂದರೆ ನಮ್ಮಲ್ಲಿ ಅಗೇನ್ ಬೋಲ್ಡ್ ಬೀನ್ಸ್ ಆಫ್ ರೋಬಸ್ಟಾ, ಇದು ಮಾತ್ರ ಸ್ಪೆಷಾಲಿಟಿ ಕಾಫಿ ಅಂತ ಕರಿತಾ ಇದ್ರು. ಅದನ್ನು ಮಾತ್ರ ರೆಕಗ್ನೈಸು ಆಗಿತ್ತು ಕಾಫಿ ಬೋರ್ಡ್ ಮುಖಾಂತರ. ಸ್ವಲ್ಪ ಒಳ್ಳೆ ಪ್ರೈಸು ಬರ್ತಿತ್ತು ಗ್ರೇಡಿಂಗ್ ಆದಮೇಲೆ. ಆಮೇಲೆ ನಾನು ಹೇಳ್ದಂಗೆ ಕಾಫಿ ಪ್ರೋಸೆಸ್ ಆದಮೇಲೆ ಕಾಫಿ ಕ್ಯೂರಿಂಗ್ ವರ್ಕ್ಸಿಗೆ ಕೊಟ್ಮೇಲೆ ನಮಗೇನು ಅದ್ರ ಬಗ್ಗೆ ಗಮನ ಇರ್ತಿರ್ಲಿಲ್ಲ, ಯಾಕೆಂದರೆ ನಮ್ಮ ಕಂಟ್ರೋಲ್ ಹೋಗಿತ್ತು. ಕಾಫಿ ಬೋರ್ಡ್ನವ್ರು ಅದನ್ನು ಹ್ಯಾಂಡ್ಲ್ ಮಾಡ್ತಾಯಿದ್ರು. ಕ್ವಾಲಿಟಿ ಬಗ್ಗೆ ನಮಗೇನು ವಾಪಸ್ ಹೇಳ್ತಾನೂ ಇರಲಿಲ್ಲ, ಯಾವ ಥರ ಕ್ವಾಲಿಟಿ ಇತ್ತು, ನಿಮ್ಮ ಕಾಫಿಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ಯಾವತ್ತೂ ನಮಗೆ ಹೇಳ್ತಾ ಇರಲಿಲ್ಲ ಹಿಂದೆ ಲಿಬ್ರಲೈಸೇಷನ್ಗಿಂತ ಮೊದಲು. ನಾವು ಆಮೇಲೆ 1994 ಆದಮೇಲೆ 95, 96 ಮುಂದೆ ನಾವೆಲ್ಲ ಕೆಲವರು ಬೆಳೆಗಾರರು ಇಂಟ್ರೆಸ್ಟ್ ತಗೊಂಡು, ಏಕೆಂದರೆ ಎಲ್ರಿಗೂ ಬಂತು, ಎಲ್ಲ ಬೆಳೆಗಾರಿಗೂ ಅದೊಂದು ರೀಸನ್ ಬಂತು, ನಮ್ಮ ಕಾಫಿನ ನಾವು ತಗೊಂಡೋಗ್ಬಿಟ್ಟು ಎಲ್ಲೆಲ್ಲಿ ಹಾಕಬೇಕು, ಯಾರು ಟ್ರೇಡರ್ನ ಐಡೆಂಟಿಫೈ ಮಾಡಬೇಕು. ಅದೇ ಟೈಮಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು 20, 30, 40 ಕ್ಯೂರಿಂಗ್ ವರ್ಕ್ಸ್ಗಳು ಬಂದ್ಬಿಟ್ಟು ಆಮೇಲೆ ಟ್ರೇಡರ್ಸ್ ಬಂದರು. ಎಲ್ಲ ಕಡೆ ಕಾಫಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟ್ರೇಡರ್ಸ್ ಬಂದರು. ಆಮೇಲೆ ಒಂದು ಆರ್ಗನೈಸೇಷನ್ ಕೋಮಾರ್ಕ್ ಅಂತ ಕೋಆಪರೇಟಿವ್ ಆರ್ಗನೈಸೇಷನ್ ಆಯಿತು. ಯಾಕೆಂದರೆ ಐ ಥಿಂಕ್ ಹುಟ್ಟಿದ್ದೆ ಸಕಲೇಶ್ಪುರ ಹಾಸನಲ್ಲಿ ಅನಿಸುತ್ತೆ. ಸೊ ಅದನ್ನು ಒಳ್ಳೆ ಚೆನ್ನಾಗಿ ಶುರು ಮಾಡಿ ಒಂದು ಕ್ಯೂರಿಂಗ್ ವರ್ಕ್ಸಲ್ಲಿ ಟೈಅಪ್ ಮಾಡಿಕೊಂಡು ಎಲ್ಲ ಬೆಳೆಗಾರರಿಗೆ ಒಳ್ಳೆ ಬೆಲೆ ಕೊಡಬೇಕು ಅಂತ ಆಯಿತು. ಬಟ್ ನಾಲೆಡ್ಜು, ಇಂಟರ್ನ್ಯಾಷನಲ್ ಮಾರ್ಕೆಟ್ ನಾಲೆಡ್ಜಲ್ಲಿ ತುಂಬ ಜನ ಫೇಲ್ ಆದವು. ನಾವು ಅದೇ ಥರ ನಮ್ಮ ಕಂಪ್ನಿನೂ ಲಾಸ್ ಮಾಡಿಕೊಂಡು ನಾವು ಕ್ಯೂರಿಂಗ್ ವರ್ಕ್ಸ್ನ ಮಾರಬೇಕಾಗಿ ಬಂತು ಆಗಿನ ಕಾಲದಲ್ಲಿ. ಯಾಕೆಂದರೆ ಟ್ರೇಡಿಂಗ್ ನಾಲೆಡ್ಜ್ ಇರಲಿಲ್ಲ ನಮಗೆ. ಹೊಸದಾಗಿ ಸಡನ್ನಾಗಿ ಶುರುವಾಯಿತು, ಎಲ್ಲರೂ ಪರ್ಚೇಸ್ ಮಾಡಿದ್ದು. ನಿಮಗೆ ಗೊತ್ತಿದ್ದಂಗೆ ಈಗ ದಿನ ಎಲ್ಲರೂ ನೋಡ್ತಾ ಇದ್ದೀರಾ, ಮೊಬೈಲ್ ಫೋನ್ ಇದೆ, ಎಲ್ರಿಗೂ ಈಗ ದಿನ ಪ್ರೈಸ್ಗಳು ಬರುತ್ತೆ, ಏನು ರೇಟ್ ನಡೀತಾ ಇದೆ, ಯಾವ ಟ್ರೇಡರ್ ಎಷ್ಟು ಕೊಡ್ತಾ ಇದ್ದಾನೆ ಅಂತ. ಹಿಂದೆ ಅದಿರಲಿಲ್ಲ. ನಾವು ಮೊನ್ನೆ ಫೋನ್ ಮಾಡಿಕೊಂಡು ಯಾರನ್ನೋ ನಂಬಿಕೆನಲ್ಲಿ ಮಾರ್ತಾ ಇದ್ದು. ಮಾರಿದಾಗ ಏನಾಗೋದು, ಒಂದು ರೇಟಿಗೆ ಯಾರೋ ಟ್ರೇಡರ್ ತಗೊತಿದ್ರು, ಬಟ್ ನೆಕ್ಸ್ಟ್ ಡೇ ಅಥವಾ ಇನ್ನೇನೋ ಒಂದು ಕಾರಣದಿಂದ ಎಲ್ಲೋ ಬ್ರೆಜಿಲಲ್ಲಿ ಏನೋ ಆಯಿತು, ಇನ್ನೆಲ್ಲೋ ಕಾಫಿ ಜಾಸ್ತಿ ಆಯಿತು ಅಂಥೇಳಿ ಬೆಲೆ ಬಿದ್ದು ಹೋಗ್ತಿತ್ತು. ಬಿದ್ದೋದ ಮೇಲೆ ಏನು ಮಾಡಬೇಕು, ಇಟ್ಕೊಳಕ್ಕಾಗಲ್ಲ. ಸಾಲ ಮಾಡಿ ಟ್ರೇಡರ್ಸ್ ಪರ್ಚೇಸ್ ಮಾಡ್ತಿದ್ರು, ಕ್ಯೂರರ್ಸ್ ಪರ್ಚೇಸ್ ಮಾಡ್ತಿದ್ರು, ಲಾಸ್ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಕೋಮಾರ್ಕಲ್ಲೂ ನನ್ನ ಅನಿಸಿಕೆ ಅದೇ ಕಾರಣ ಇರಬೇಕು ಅನಿಸುತ್ತೆ. ಸೊ ಆ ಥರ ಆಗ್ತಿತ್ತು. ಆಮೇಲೆ ಏನಾಯಿತು, ನಾವು ಕೆಲವರು ಗ್ರೋವರ್ಸ್, ನಾನು ಇಲ್ಲಿಂದ ನಮ್ಮ ಜರ್ನಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಆ ಜರ್ನಿನಲ್ಲಿ ನಾವು ಏನೇನು ಮೇಲು ಕೆಳಗೆ ನೋಡಿದ್ವು ಅದನ್ನು ಒಂದು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಕೆಲವರು ಇಂಟ್ರೆಸ್ಟೆಡ್ ಕಾಫಿ ಗ್ರೋವರ್ಸು, ಎಲ್ಲ ನನ್ನ ಸ್ನೇಹಿತರು, ಒಂದು 21 ಜನ. ಇನ್ಫ್ಯಾಕ್ಟ್ ಮಿಸಸ್ ಮೆನನ್ ಅವರು ಇದ್ರು, ಅವರೊಬ್ಬರೇ ಲೇಡಿ ಮೆಂಬರು. ಸೊ ನಾವೆಲ್ಲ ಒಂದು ಯಾತ್ರೆ ಥರ ಹೋದ್ವು. ಏನು, ಬೇರೆ ದೇಶದಲ್ಲಿ ಕಾಫಿ ಹೆಂಗೆ ಬೆಳೀತಾರೆ
ಮತ್ತು ಯಾವ ಥರ ಮಾರ್ತಾರೆ ಅಂತ. ಅವಾಗ ಫಾರಿನ್ಗೆ ಹೋಗೋದೇ ಒಂದು ಕಷ್ಟ ಇತ್ತು, ಅದ್ರ ಜೊತೆಗೆ ಇಷ್ಟು ದೊಡ್ಡ ಗ್ರೂಪ್ ತಗೊಂಡು ಹೋಗೋದು ದೊಡ್ಡ ಅಚೀವ್ಮೆಂಟೇ ಆಗಿತ್ತು. ಹೋಗ್ಬಿಟ್ಟು ನಾವು ಇನ್ಫ್ಯಾಕ್ಟ್ ಬ್ರೆಜಿಲ್ಲು, ಕೊಲಂಬಿಯಾ, ಗೋಟೆಮಾಲಾ, ಕೋಸ್ಟರಿಕಾ, ಸರ್ಟನ್ ಆಫ್ರಿಕನ್ ಕಂಟ್ರೀಸ್ಗೆಲ್ಲ ಅಲ್ಲಿ ಎಲ್ಲ ಅವರು ಬೆಳೆ ಮಾಡೋದು. ಕೋಸ್ಟರಿಕಾದಲ್ಲಿ ಕೆಲವರು ಅವಾಗಲೇ ಐ ಆಮ್ ಟಾಕಿಂಗ್ ಆಲ್ಮೋಸ್ಟ್ 30 years ಬ್ಯಾಕ್ ಅವರು $18 ಮಾರ್ತಿದ್ರು 1 pound ಕಾಫಿನ, ಕೆಲವು ತೋಟದವರು. ಅದನ್ನ ನೋಡಿ ನಮಗೆ ಆಶ್ಚರ್ಯ ಆಗ್ತಿತ್ತು, ಯಾಕೆಂದರೆ ಅವ್ರು ಆಗಲೇ ಬ್ರ್ಯಾಂಡ್ ಬಿಲ್ಡಪ್ ಆಗಿತ್ತು ಅವ್ರದ್ದೆಲ್ಲ, ಯಾಕೆಂದರೆ ಅವ್ರಿಗೆ ಎಕ್ಸ್ಪೋಜರ್ ಇತ್ತು. ಎಕ್ಸ್ಪೋಜರ್ ಹೇಗೆ ಅಂದರೆ, ಒಂದು ಅವರೇ ಬೆಳೆದು ಅವರೇ ಮಾರ್ತಾ ಇದ್ರು, ಒಂದು. ಎರಡನೇದು ಅವರಿಗೆ ಬಿಗ್ಗೆಸ್ಟ್ ಕಾಫಿ ಮಾರ್ಕೆಟ್ ಅಮೇರಿಕಾ ವಾಸ್ ದ ಕ್ಲೋಸೆಸ್ಟ್ ಮಾರ್ಕೆಟ್ ಫಾರ್ ದೆಮ್. ಸೊ ಆ ಕ್ಲೋಸೆಸ್ಟ್ ಮಾರ್ಕೆಟಲ್ಲಿ ಅವರು ಮಾರಲಿಕ್ಕೆ ರೆಡಿ ಇದ್ದರು, ಹಾಗಾಗಿ ಅವರಿಗೊಂದು ಬೆಲೆ ಬರ್ತಿತ್ತು. ನಾವು ಅಲ್ಲಿಂದ ಮುಂದೆ ಏನು ಮಾಡಿದ್ದು, ಬೇರೆ ಕನ್ಸ್ಯೂಮಿಂಗ್ ಕಂಟ್ರೀಸಿಗೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ದು. ಕನ್ಸ್ಯೂಮಿಂಗ್ ಕಂಟ್ರೀಸಲ್ಲಿ ಏನಾಗೋದು, ಪ್ರತಿ ವರ್ಷ ನಿಮಗೆ ಗೊತ್ತಿದ್ದಂಗೆ ಈಗಲೂ ನಡೀತಾ ಇದೆ, ಅಮೇರಿಕಾ, ಯುರೋಪಿಯನ್ ಕಂಟ್ರೀಸು, ಕೊರಿಯಾ, ಜಪಾನು, ಆಸ್ಟ್ರೇಲಿಯಾ ಎಲ್ಲ ಕಡೆ ಟ್ರೇಡ್ ಶೋ ಆಗುತ್ತೆ. ಟ್ರೇಡ್ ಶೋನಲ್ಲಿ ನಾವು ನಮ್ಮ ಸ್ನೇಹಿತರದ್ದು ನಮ್ಮದು ಎಲ್ಲ ಕಾಫಿ ತಗೊಂಡು, ಕಾಫಿ ಬೋರ್ಡಲ್ಲಿ ಹಿಂದೆ ಮತ್ತು ಈಗಲೂ ಕೊಡ್ತಾ ಇದ್ದಾರೆ. ಕಾಫಿ ಗ್ರೋವರ್ ಎಕ್ಸ್ಪೋರ್ಟಿಗೆ ಒಂದು ಜರ್ನಿ ಮಾಡಲಿಕ್ಕೆ ಕಾಫಿ ಬೋರ್ಡ್ ದುಡ್ಡು ಕೊಡ್ತಾರೆ, ಸಬ್ಸಿಡಿ ಥರ, ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು. ಅದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಸ್ವಂತ ಖರ್ಚಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡಿ, ಬೇರೆ ದೇಶದಲ್ಲಿ ಯಾವ ಥರ ಕಾಫಿ ಬೇಕು, ಅವ್ರಿಗೆ ಏನು ಬೇಕು, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ. ಎಷ್ಟು ಕಡೆ ಹೋದರೂ ಅವರಿಗೆ ನಮ್ಮ ಇಂಡಿಯಾದಲ್ಲಿ ಕಾಫಿ ಬೆಳೀತಾರೆ ಗೊತ್ತಿರಲಿಲ್ಲ. ದಟ್ ಈಸ್ ದ ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಏನಾಗ್ತಿತ್ತು, ನಿಮ್ಮ ಕಾಫಿ ಹೆಂಗೆ ಟೇಸ್ಟ್ ಇರುತ್ತೆ, ನಮಗೇನು ಗೊತ್ತು ನಮ್ಮ ಕಾಫಿ ಹೆಂಗೆ ಟೇಸ್ಟ್ ಇರುತ್ತೆ, ನಾವು ಟೇಸ್ಟೇ ಮಾಡಿಲ್ಲ. ಸೊ ದಟ್ ವಾಸ್ ದ ಮೇಜರ್ ಪ್ರಾಬ್ಲಮ್ ವಿ ಹ್ಯಾಡ್. ಅದನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ದೆನ್ ವಿ ಹ್ಯಾಡ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಸೊ ವಾಟ್ ವಿ ಡಿಡ್ ವಾಸ್, ವಿ ಹ್ಯಾಡ್ ಟು ಗೋ ಬ್ಯಾಕ್ ಟು ರಿವರ್ಸ್ ಇಂಜಿನಿಯರಿಂಗ್ ಥರ. ಮುಂದಿನ ಮಾರ್ಕೆಟಿಗೆ ನಾವು ಯಾವ ಥರ ವಾಪಸ್ ಹೋಗಬೇಕು, ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸ್ಟೇಜಿಗೆ ಬಂದು. ಸೊ ಮಾರ್ಕೆಟಲ್ಲಿ ಯಾವ ಥರ ನಮಗೆ ಕಾಫಿ ಡಿಮ್ಯಾಂಡ್ ಬರುತ್ತೆ, ಯಾವ ಥರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಇಂಡಿಯಾದಲ್ಲಿ ಕಾಫಿ ಏನು ಕ್ವಾಲಿಟಿ ಇದೆ, ಅದು ಎಕ್ಸ್ಪರ್ಟ್ಸ್ ಲೈಕ್ ಮಿಸಸ್ ಮೆನನ್ ಆ್ಯಂಡ್ ಫಾರಿನ್ ಡೆಲಿಗೇಟ್ಸ್ನೆಲ್ಲ ಕರೆಸಿ ಅವ್ರ ಕೈಯಲ್ಲಿ ನಾವು ಕಲಿತು ನಮ್ಮ ಕಾಫಿನಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕಲಿತು. ಇದೆಲ್ಲ ಒಂದು 5 ವರ್ಷದ ಜರ್ನಿನಲ್ಲಿ ಆಗಿರೋದು. ದೆನ್ ಕೇಮ್ ದ ಜರ್ನಿ ಆಫ್ ಸ್ಪೆಷಾಲಿಟಿ ಕಾಫಿ. ಸೊ ನಾವು 2000 ಆದಮೇಲೆ, ಸತ್ಯವಾದ ಹೇಳೋದು ಮಾತಿದು, ನಮಗೆ ಗೈಡಿಂಗ್ ಸ್ಪಿರಿಟು ಮತ್ತು ನಮ್ಮನ್ನು ಒಂದು ಎನ್ಕರೇಜ್ ಮಾಡಿದವರು ಮಿಸಸ್ ಸುನಾಲಿನಿ ಮೆನನ್. ಅವರು ಕಾಫಿ ಬೋರ್ಡಿಂದ ಆಗಲೇ ಬಿಟ್ಟು ಒಂದೇ ಒಂದು ಸಿಂಗಲ್ ಲೇಡಿ ಒಂದು ವೆಂಚರ್ ಮಾಡ್ಲಿಕ್ಕೆ ಹೊರಟರು. ಏನು, ನಾನು ಪ್ರೈವೇಟ್ ಲ್ಯಾಬ್ ಮಾಡ್ತೀನಿ, ನಾನು ಕಾಫಿ ಬಗ್ಗೆ ಎಲ್ರಿಗೂ ಒಂದು ಎಜುಕೇಷನ್ ಕೊಡ್ತೀನಿ. ಎಜುಕೇಷನ್ ಕೊಟ್ಬಿಟ್ಟು ಅವರನ್ನ ಯಾವ ಲೆವೆಲಿಂದ, ತೋಟದ ಲೆವೆಲಿಂದ, ಅಗ್ರಾನಮಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇಟ್ ವಾಸ್ ಮೋರ್ ಅಬೌಟ್ ಆಫ್ಟರ್ ವೆಟ್ ಪ್ರೊಸೆಸಿಂಗ್ ಇಂದ ಮುಂದೆ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು. ನನಗೆ ಇನ್ನೊಂದು ಇಂಡಿಯನ್ ಕಾಫಿಗೆ ಬೈದು ಎನ್ಕರೇಜ್ ಮಾಡ್ತಿದ್ರು. ಅವ್ರು ಯಾರು ಅಂದರೆ ಡಾಕ್ಟರ್ ಜೋಸೆಫ್ ಜಾನ್ ಅಂತ. ಅವರು ಕೆಮಿಕಲ್ ಎಂಜಿನಿಯರು, ಅವರು ಇಂಡಿಯನ್ನು, ಬಟ್ ಗಂಡ ಹೆಂಡತಿ ಅಮೆರಿಕದಲ್ಲಿ ಸ್ಯಾನ್ ಹೋಸೆ ಅಂತ ಇದೆ, ಅಲ್ಲಿ ಇದ್ದವರು. ಅವರಿಗೆ ಯಾವುದೋ ಕಾರಣಕ್ಕೆ ಅವರ ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು ಇಂಡಿಯನ್ಸ್ ಜೊತೆ ಆದಾಗ ಅವರ ಕಾಫಿ ಟ್ರೇಡಿಂಗ್ ಶುರು ಮಾಡಬೇಕು ಅಂತ ಗಂಡ ಹೆಂಡತಿ ಶುರು ಮಾಡಿದರು. ಅವರೇ ಫಸ್ಟು ಒಳ್ಳೆ ಕಾಫಿನ ಇಂಡಿಯಾಯಿಂದ ಅಮೇರಿಕಕ್ಕೆ ತಗೊಂಡೋಗಿ ಬರೀ ಇಂಡಿಯಾ ಕಾಫಿ ಯೂಸ್ ಮಾಡಿ ಅವರು ಬ್ಲೆಂಡ್ಸ್ ಮಾಡಿ ವೆರಿ ಪಾಪ್ಯುಲರ್ ಕಂಪನಿ ಹಿ ಹಸ್ ಕ್ರಿಯೇಟೆಡ್. ಈಗ ಅವ್ರ ಮಗ ಸೊಸೆ ನಡೆಸ್ತಾ ಇದ್ದಾರೆ, ಅವ್ರಿಗೆ ವಯಸ್ಸಾಗಿದೆ. ಅವರು ನಮಗೆ ಎನ್ಕರೇಜ್ ಮಾಡಿದ್ರು, ನೀವೆಲ್ಲ ಮಾಡಿ. ಆಮೇಲೆ ಅವರು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಅಮೇರಿಕಾದಿಂದ ಗೆಸ್ಟ್ನೆಲ್ಲ ಕರ್ಕೊಂಬಂದು ತೋರಿಸಿ ಇಂಡಿಯಾ ಏನಿದೆ, ಇಂಡಿಯಾದಲ್ಲಿ ಯಾವ ಥರ ಇದೆ, ಪ್ಯಾಷನೆಟಾಗಿ ಇಂಡಿಯಾನ ಡೆವಲಪ್ ಮಾಡಿದರು. ನನಗೆ ಒಂದಿನ ನೆನಪಿದೆ, ನಮ್ಮ ತೋಟಕ್ಕೆ ಬಂದಿದ್ರು, ನಮ್ಮ ಚಿಕ್ಕಮಗಳೂರು ತೋಟಕ್ಕೆ. ಅದನ್ನು ನೋಡಿಬಿಟ್ಟು, ವಾಟ್ ಎ ಪ್ರಿಮಿಟಿವ್ ಸಿಸ್ಟಮ್ ಯು ಹ್ಯಾವ್ ಫಾರ್ ಪಲ್ಪಿಂಗ್, which was shameful. Even today when I meet his son, I tell him this is how he made us think of improving the processing system. ನಾವು ಎಷ್ಟೋ ಸಾರಿ ನೋಡ್ತೀವಿ ನಮ್ಮ ಸಂಬಂಧಿಗಳು ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ಇವತ್ತು ಪಲ್ಪ್ ಮಾಡಿದ್ದು ಬರೋ ವರ್ಷ ಪಲ್ಪ್ ಅಲ್ಲೇ ಪಕ್ಕದಲ್ಲೇ ಇರುತ್ತೆ, ಆ ಸಿಪ್ಪೆ, ಆ ಗಲೀಜು ಎಲ್ಲ. ಅದನ್ನು ದಯವಿಟ್ಟು ಮಾಡಬಾರ್ದು. ಅದೇನಾರು ಆ ಥರ ಇದ್ದರೆ ನೀವೆಲ್ಲ ಎಜುಕೇಟ್ ಆಗಿ ಅದನ್ನು ನಮ್ಮ ಥರ ತೋಟದಲ್ಲಿ ಬಂದುಬಿಟ್ಟು, ಅಥವಾ ನೀವೇ ಈಗೆಲ್ಲ ಗೂಗಲ್ ಇದೆ, ಎಲ್ಲ ನಿಮಗೆ ಯಾರಿಗೂ ಏನು ನಾವು ಹೇಳ್ಕೊಡೋದು ಬೇಕಾಗಲ್ಲ, ಅದನ್ನು ನೋಡಿಬಿಟ್ಟು ದಯವಿಟ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸೊ ಅವಾಗೇನಾಯಿತು, 7 Bean ಟ್ರಸ್ಟ್ ಮಾಡಿದಾಗೆ
ನಾವು ಒಂದು 7ದಿಂದ 10 ಜನ ನಾವು ಫಾರಿನ್ ಡೆಲಿಗೇಟ್ಸ್ನ ಕರ್ಕೊಂಬರಕ್ಕೆ ಶುರು ಮಾಡಿದ್ದು. ಅವ್ರನ್ನೆಲ್ಲ ಇನ್ವೈಟ್ ಮಾಡಿಬಿಟ್ಟು ನಮ್ಮ ತೋಟಗಳಿಗೆ ಬಂದು, ನಾವು ಯಾರು ಭೇದ ಭಾವ ಇರಲಿಲ್ಲ, ಯಾರ ತೋಟ ಏನು ಅಂತ ಹೇಳ್ಬಿಟ್ಟು. ಒಬ್ಬ ಬಯರ್ ಬಂದರೆ ಎಲ್ಲ ತೋಟಕ್ಕೂ ಕರ್ಕೊಂಡು ಹೋಗ್ತಿದ್ವು, ಎಲ್ಲರೂ ಹೋಸ್ಟ್ ಮಾಡ್ತಾಯಿದ್ವು. ನಾನು ಒಂದು ಹೇಳ್ತೀನಿ ಎಲ್ರಿಗೂ, ದಯವಿಟ್ಟು ಏನು ಹೈಡ್ ಮಾಡಬೇಡಿ, ನೀವು ಏನು ಮಾಡ್ತೀರಾ ಏನು ಮಾಡ್ತಿಲ್ಲ ಅಂತ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಮಾರ್ಕೆಟ್ ಇದೆ, ಮಾರ್ಕೆಟ್ ಈಸ್ ಹ್ಯೂಜ್. ನಾವು ಬೆಳೆದಿದ್ದ ಕಾಫಿ ಎಲ್ಲ ಬೀನ್ ಟು ಬೀನ್ ನಾವು ಸೇಲ್ ಮಾಡ್ಬೋದು. ಈಗಲೂ ಎಲ್ಲ ನೋಡ್ತಿದ್ದೀರಾ, ಯಾರ ಹತ್ರನೂ ನೀವು ಮಾರಬೇಡ ಅಂತಿದ್ರೆ ಇರುತ್ತೆ ಹೊರತರೆ ನಿಮಗೆ ಮಾರೋದೇನು ಕಷ್ಟ ಇಲ್ಲ ಕಾಫಿ. ಸೊ ಯಾರು ಏನು ಹೆಸಿಟೇಟ್ ಮಾಡ್ದಂಗೆ ನಿಮ್ಮ ನಾಲೆಡ್ಜು ಮತ್ತು ಧರ್ಮರಾಜ್ ಅವ್ರ ತೋಟಕ್ಕೆ ಹೋಗ್ಬಿಟ್ಟು ಗಿಡ ಎಷ್ಟು ಬೆಳೆಸ್ಬೋದು, ಪ್ರತಿ ವರ್ಷ ಅವ್ರು ಮೆಸೇಜ್ ಕಳಿಸ್ತಾರೆ, ಬಂದು ನೋಡಿ ಸರ್ ಈ ವರ್ಷನೂ ಎಷ್ಟು ಬರ್ತಾ ಇದೆ ಅಂತೇಳಿ. ಆ ಥರ ಶೇರ್ ಮಾಡಿ. ನಾವು ಅದೇ ಥರ ಮಾಡಿಬಿಟ್ಟು ನಾವೇನು ಮಾಡ್ತಿದ್ವು ಅಂದರೆ ಅವರಿಗೆ ನಮ್ಮ ಇಂಡಿಯನ್ ಕಾಫಿ ಎಕ್ಸ್ಪೀರಿಯನ್ಸ್ ತೋರಿಸ್ತಾ ಇದ್ವು. ಮೋಸ್ಟ್ ಆಫ್ ದ ಕಂಟ್ರೀಸ್ ನಿಮಗೆ ಗೊತ್ತಿದ್ದಂಗೆ, ಸ್ಪೆಷಲಿ ದ ಲಾರ್ಜೆಸ್ಟ್ ಕಾಫಿ ಗ್ರೋಯಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಬ್ರೆಜಿಲಲ್ಲಿ ಶೇಡ್ ಇಲ್ಲ. ಶೇಡ್ ಇಲ್ದಲೇ ಮೆಷಿನ್ ಯೂಸ್ ಮಾಡಿಬಿಟ್ಟು ಅವರು 10ರಿಂದ 12 ಅಡಿ ಜಾಗ ರೋ ಟು ರೋ ಬಿಟ್ಬಿಟ್ಟು ಅವರು ಕಾಫಿ ಕುಯ್ಯೋದಾಗಲಿ, ಕಾಫಿ ಮೆನ್ಯೂರ್ ಹಾಕೋದಾಗಲಿ, ಕಳೆ ತೆಗೆಯೋದಾಗಲಿ, ಸ್ಪ್ರಿಂಕ್ಲರ್ ಮಾಡೋದಕ್ಕೆ ಕಷ್ಟ, ಅವ್ರಿಗೆ ಅಷ್ಟು ನೀರಿಲ್ಲ. ಸೊ ಸ್ಪ್ರಿಂಕ್ಲರ್ ಮಾಡೋದಾಗಲಿ ಅವನ್ನೆಲ್ಲ ಮಾಡ್ತಾರೆ. ಆದರೆ ನಮ್ಮಲ್ಲಿರೋಷ್ಟು ಕಷ್ಟ ಯಾರಿಗೂ ಇಲ್ಲ. ಅದನ್ನು ನಾವು ತೋರಿಸಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ನಾವು ಒಳ್ಳೆ ಬೆಲೆ ಕೇಳಬೇಕು ಅಂದರೆ ನಮಗೆ ಎಷ್ಟು ಕಷ್ಟ ಇದೆ ನಾವು ತೋರಿಸ್ಬೇಕು, ಹೇಳ್ಕೊಬೇಕು. ಯಾವಾಗಲೂ ಕಷ್ಟ ಹೇಳ್ಕೊಂಡ್ರೇ ಗೊತ್ತಾಗೋದು. ಈಗ ದಿನೇಶ್ ಅಥವಾ ಕಾಫಿ ಬೋರ್ಡ್ CEO ಹೊಸಬ್ರು ಬಂದಿದ್ದಾರೆ, ಅವ್ರಿಗೆ ನಮ್ಮ ತೋಟಗಳಿಗೆ ಕರ್ಕೊಂಡೋಗಿ ತೋರಿಸ್ಬೇಕು, ಸರ್ ಎಷ್ಟೆಷ್ಟು ಕಷ್ಟ ಇದೆ ಒಂದು ಒಳ್ಳೆ ಕಾಫಿ ಬೆಳಿಲಿಕ್ಕೆ ಅಥವಾ ರೆಗ್ಯುಲರ್ ಕಾಫಿ ಬೆಳಿಲಿಕ್ಕೆ ಅಂತ ತೋರಿಸಿದ್ರೆ ಅವರಿಗೂ ಒಂದು ಮನಸ್ಸಿಗೆ ಬರುತ್ತೆ. ಆಮೇಲೆ ಹೆಲ್ಪ್ ಮಾಡಬೇಕು ಅನಿಸುತ್ತೆ. ಆಮೇಲೆ ನಾವು ಒಳ್ಳೆ ಬೆಲೆ ಕೇಳಿದರೆ ಅವ್ರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಸೊ ನಾವೇನು ಮಾಡಿದ್ದು, ಈ ಪ್ರೋಸೆಸ್ ಒಂದು ಮಾಡಿದ್ದು. ಅವಾಗ ಏನಾಯಿತು, ನಾವು ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿದಾಗ ಅವರಿಗೆ ನಮ್ಮ ಬಗ್ಗೆ ಒಂದು ನಂಬಿಕೆ ಬಂತು. ನಂಬಿಕೆ ಜೊತೆಗೆ ಅವರಿಗೆ ನಾವು ಎಲ್ಲ ತೋರಿಸಿದ್ವು, ಏನೇನು ಮಾಡ್ತೀವಿ, ಹೇಗೆ ಬೆಳಿತೀವಿ, ಕಷ್ಟ ಸುಖ ತೋರಿಸಿದ್ದೀವಿ. ವಿ ಗಿವನ್ ದೆಮ್ ಗುಡ್ ಟ್ರೀಟ್ಮೆಂಟ್, ಎವ್ರಿಥಿಂಗ್. ಬೋತ್ ವಿ ಹ್ಯಾವ್ ಶೋನ್ ಇಂಡಿಯನ್ ಲಕ್ಸುರಿ, ಇಂಡಿಯನ್ ಕಲ್ಚರ್, not just coffee but all about India we have shown them, and that build lot of confidence in the world market. ಸೊ ಆ ಟೈಮಲ್ಲಿ ಏನಾಯಿತು, ನಾವು ಬೇರೆ ಬೇರೆ ದೇಶಕ್ಕೆ ಹೋದಾಗ ಬ್ರೆಜಿಲಲ್ಲಿ ಅಫ್ಕೋರ್ಸ್ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಅಂತ ಆಗಲೇ ಬ್ರೆಜಿಲಲ್ಲಿ ಶುರು ಮಾಡಿಬಿಟ್ಟಿದ್ರು ನಾವು ಹೋಗಬೇಕಾದ್ರೆ. ಅದೊಂದು ಭಾರಿ ಇಂಟ್ರೆಸ್ಟಿಂಗ್ ಸಿಚುವೇಶನ್ ನೋಡಿ. ಬ್ರೆಜಿಲಲ್ಲಿ ಹಿಂದೆ ಕಾಫಿನ ಸಮುದ್ರಕ್ಕೆ ಹಾಕ್ತಿದ್ರಂತೆ, ಚೀಪ್ ಕಾಫಿನೆಲ್ಲ, ಯಾಕೆಂದರೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬ್ರೆಜಿಲಲ್ಲಿ ಒನ್ ಆಫ್ ದ ಎಕನಾಮಿಕ್ ಸಪೋರ್ಟ್ ಸಿಸ್ಟಮ್ ಇರೋದೇ ಕಾಫಿನಲ್ಲಿ. ಸೊ ಅವರು ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಕಾಫಿನ ಯಾವ ಥರ ನಾವು ಬೆಳೆದಿದ್ದು ನಾವು ಹೇಗೆ ಉಪಯೋಗಿಸ್ಬೋದು, ಆ ಥರ ಅವರು ಇಂಟರ್ನಲ್ ಕನ್ಸಂಪ್ಷನ್ನ ಇನ್ಕ್ರೀಸ್ ಮಾಡಿದರು. ಈಗ ಹೇಗೆ ನಮ್ಮ ದೇಶದಲ್ಲಿ ಶುರುವಾಗಿದೆ ಇಂಟರ್ನಲ್ ಕನ್ಸಂಪ್ಷನಿಗೆ ಹೇಗೆ ನಾವೆಲ್ಲ ಫೋಕಸ್ ಮಾಡ್ತಿದ್ದೀವಿ ಅಂತ, ಅದೇ ಥರದಲ್ಲಿ ಅವರು ಹಿಂದೆ ಒಂದು 30 ವರ್ಷದಿಂದನೇ ಶುರು ಮಾಡಿದರು. So most of their production, almost 40% of their production, they consume themselves, if I am right. I'm not sure about that. Imagine, ಅವ್ರದ್ದು ಎಲ್ಲ ಕಾಫಿ ವರ್ಲ್ಡ್ ಮಾರ್ಕೆಟಿಗೆ ಬಂದರೆ ಬೆಲೆ ಹೇಗೆ ಬೀಳ್ತಿತ್ತು ಅಂತ. ಅವ್ರ ದೇಶದಲ್ಲೇ ಅವ್ರ ಕಾಫಿನ ಕನ್ಸ್ಯೂಮಿಂಗು ಶುರು ಮಾಡಿದರು. ನಮ್ಮ ದೇಶದಲ್ಲಿ ಈಗ ಶುರುವಾಗಿದೆ. ನನ್ನ ಧೈರ್ಯ ಇನ್ನು 10 ವರ್ಷದ ಮುಂದೆ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಲೇಬೇಕು ನಮ್ಮ ಕನ್ಸಂಪ್ಷನಿಗೋಸ್ಕರ. ಆ ಥರ ಬೆಳವಣಿಗೆ ಆಗೇ ಆಗುತ್ತೆ. ಈಗ ಕಾಫಿ ಬೋರ್ಡ್ CEO ಹೇಳಿದರು 70% ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ನಾನು ಇನ್ನು 10ರಿಂದ 15 ವರ್ಷದಲ್ಲಿ ಡೆಫಿನೆಟ್ಲಿ ನಾವು ಅಷ್ಟನ್ನೇ ಇಂಪೋರ್ಟ್ ಮಾಡಬೇಕಾಗಿ ಬರ್ಬೋದು ನಮ್ಮ ಪ್ರೊಡಕ್ಷನ್ ಅಲ್ದಲೆ. ಆ ಸಿಚುವೇಶನ್ ರೀಚ್ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಯಂಗ್ ಪಾಪ್ಯುಲೇಷನ್ ಇದೆ, ಪ್ಲಸ್ ಎಫೋರ್ಡಬಲ್ ಪಾಪ್ಯುಲೇಷನ್ ಇದೆ, ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇದ್ದಾರೆ ಒಳ್ಳೆ ಕಾಫಿಗೆ. ಸೊ ಹಾಗಾಗಿ ಕಾಫಿಯಿಂದ ನಾವು ಮುಂದೆ ದೊಡ್ಡ ಫ್ಯೂಚರ್ ನೋಡ್ಬೋದು ಪ್ರತಿಯೊಬ್ಬರಿಗೂ. ಇದನ್ನು ನಾನು ಧೈರ್ಯ ಕೊಡ್ತೀನಿ. ಸೊ ಆ ಟೈಮಲ್ಲಿ ನಾವೇನು ಮಾಡಿದ್ದು, ಎಲ್ಲ ದೇಶದಲ್ಲೂ ನಾನು ಹೇಳ್ದಂಗೆ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಇತ್ತು. ಸ್ಪೆಷಲಿ ಕನ್ಸ್ಯೂಮಿಂಗ್ ಕಂಟ್ರೀಸಲ್ಲಿ, ಅಮೆರಿಕಾಗೆ ಹೋಗಿ, ಯುರೋಪಿಗೆ ಹೋಗಿ, ಇಟಲಿಗೆ ಹೋಗಿ, ಜಪಾನ್ಗೆ ಹೋಗಿ, UK, ಕೊರಿಯಾಗೆ ಹೋಗಿ, ಎಲ್ಲ ಕಡೆ ಸ್ಪೆಷಾಲಿಟಿ ಕಾಫಿ. ನಮ್ಮ ದೇಶದಲ್ಲಿ ಇವನ್ ಬೀಯಿಂಗ್ ಎ ಪ್ರೊಡ್ಯೂಸಿಂಗ್ ಕಂಟ್ರಿ ವಿ ಡಿಂಟ್ ಹ್ಯಾವ್ ಎನ್ ಅಸೋಸಿಯೇಷನ್. So then we decided, about 8 or 10 of us said, let's start a Specialty Coffee Association of India. ಕಳೆದ ವರ್ಷಕ್ಕೆ ನಾವು 25 ವರ್ಷ ಆಯಿತು. Boldly like to say 25 years since Specialty Coffee Association of India is formed. I have been part of it from the beginning. I was heading it for 5 years till last August. Now I believe in handing over to younger generation. ತುಂಬ ಯಂಗರ್ ಜನರೇಷನ್ ಎಂತೂಸಿಯಾಸ್ಟಿಕ್ ಆಗಿದ್ದಾರೆ. ಸೊ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಈಗ ಅವ್ರ ಹಿಂದೆ ನಾವು ಇದ್ದೀವಿ ಡೆಫಿನೆಟಾಗಿ.
but I'm just sharing that we started this 20 year back. So that is the time we brought in traders to India, brought in exporters. ಈಗ ನಾವು ಬರೀ ಗ್ರೋವರ್ಸ್ ಮೆಂಬರ್ಸಿಂದ ನಾವು ಟೇಕನ್ ಟ್ರೇಡರ್ಸ್, ಎಕ್ಸ್ಪೋರ್ಟರ್ಸ್, ರೋಸ್ಟರ್ಸ್, ಕೆಫೆ ಓನರ್ಸ್ ಈಗ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. 10 ಜನ ಇದ್ದವ್ರಿಗೆ ಒಂದು 70-80 ಜನ ಆಗಿದ್ದೀವಿ. ಬಟ್ ಎಲ್ಲರೂ ಒಳ್ಳೆ ರೆಪ್ಯೂಟೆಡ್ ಸ್ಪೆಷಾಲಿಟಿ ಕಾಫಿಲಿ ಆಸೆ ಇದ್ದವ್ರನ್ನ ತಗೊಂಡಿದ್ದೀವಿ. ಬಟ್ ವಿ ಪ್ಲಾನ್ ಟು ಎಕ್ಸ್ಪ್ಯಾಂಡ್ ಮೋರ್ ಆ್ಯಂಡ್ ವಿ ವಾಂಟ್ ಮೋರ್ ಯಂಗರ್ ಜನರೇಷನ್ ಕಮಿಂಗ್ ಫಾರ್ವರ್ಡ್ ಫಾರ್ ದಿಸ್. ಆ್ಯಂಡ್ ವಿ ಬಿಲೀವ್ ಇನ್ ಶೇರಿಂಗ್. ಲೈಕ್ ಇಫ್ ಯು ಸಿ ಕಪ್ಪಿಂಗು, ನಾನು ಹೇಳಿದೆ ಅವಾಗ ನಮ್ಮ ಕಾಫಿ ನಾವು ಟೇಸ್ಟ್ ಮಾಡ್ತಾ ಇರಲಿಲ್ಲ, ಅದನ್ನು ನಾವು ಸೀರಿಯಸ್ ಆಗಿ ಶುರು ಮಾಡಿದ್ದೀವಿ. ಕಪ್ಪಿಂಗ್ ಯುವರ್ ಓನ್ ಕಾಫಿ, ಮನೆಯಲ್ಲಿ ಬರೀ ಒಂದು ಕಿಚನಲ್ಲೋ ಡೈನಿಂಗ್ ಟೇಬಲ್ ಮೇಲೋ ಎಲ್ಲೇ ಆದರೂ ಆಯಿತು, ಕಪ್ಪಿಂಗ್ ಮಾಡಬೇಕು. ನಮ್ಮ ಕಾಫಿ ನಾವು ಟೇಸ್ಟ್ ಮಾಡಬೇಕು. ಈಗ ನೀವು ಯಾವ ಥರ ಕಪ್ ಮಾಡಬೇಕು ಅನ್ನೋದನ್ನು ನಾವೇನು ಜಾಸ್ತಿ ಹೇಳ್ಕೊಡ್ಬೇಕಾಗಿಲ್ಲ. ನೀವು ಯೂಟ್ಯೂಬಲ್ಲೋ ಎಲ್ಲ ನೋಡ್ಬೋದು. ಅದ್ರ ಜೊತೆಗೆ ಕಾಫಿ ಬೋರ್ಡಲ್ಲಿ ಸಿಕ್ಕಾಬಟ್ಟೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಸೊ ಅದನ್ನು ನೀವು 1 ದಿನದಿಂದ ಹಿಡಿದು 7 ದಿನದಿಂದ ಹಿಡಿದು 9 ತಿಂಗಳ ತನಕನೂ ಟ್ರೈನಿಂಗ್ ಕೊಡೋ ಪ್ರೋಗ್ರಾಮ್ಗಳಿದೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಯಂಗ್ಸ್ಟರ್ಸಿಗೆ ನಿಮಗೆ ಏಜ್ ಇದೆ, ದಯವಿಟ್ಟು ಅದನ್ನು ಮಾಡಿ. ನಾವು ಆಮೇಲೆ ಏನು ಮಾಡಿದ್ದು, ಸುಮ್ಮನೆ ಅಲ್ಲಿಗೆ ನಿಲ್ಲಿಲ್ಲ. ಇದೇ ಥರ 7 ಬೀನ್ ಟ್ರೇಲ್ ಅಥವಾ ಕಾಫಿ ಬೋರ್ಡು ಮಾಡ್ತಾರ, ನಾವೇನು ಮಾಡಿದ್ದು, ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತು ಕಾಂಪಿಟೇಷನ್ ಶುರು ಮಾಡಿದ್ದು. ಕಾಂಪಿಟೇಷನ್ ಏನು, ನಾವು ಬೆಳಿತೀವಿ ಕಾಫಿ ಬೆಳೆದ್ಬಿಟ್ಟು ಅದನ್ನು ಫೈನಲಿ ಯಾರು ಮಾಡೋದು, ಕನ್ಸ್ಯೂಮರ್ಸ್ ಫ್ರಂಟ್ ಫೇಸ್ ಯಾರು, ಬೆರಿಸ್ಟಾಗಳು. ಬೆರಿಸ್ಟಾಸ್ ಅಂದರೆ ಕಾಫಿ ಮಾಡೋರು, ಮೆಷಿನ್ ಮುಂದ್ಗಡೆ ಮಾಡೋರು. ಅವರು ಚೆನ್ನಾಗಿ ಮಾಡಿಕೊಟ್ರೆ ಒಳ್ಳೆ ಕಾಫಿ ಆಗೋದು. ಈಗ ನಾವೇ ಇಲ್ಲೇ ಎಷ್ಟೋ ಕಡೆ ಕುಡಿತೀವಿ, ನಮ್ಮ ನೆಂಟರ ಮನೆಗೆ ಹೋಗ್ತೀವಿ, ಎಷ್ಟೋ ಸಾರಿ ಕಾಫಿ ಕುಡಿಯೋಂಗಿರೋದಿಲ್ಲ. ಒಳ್ಳೆ ಕಾಫಿನೇ ಇರುತ್ತೆ, ಕುಡಿಯೋಂಗಿರೋದಿಲ್ಲ. ಯಾಕೆ ಅಂದರೆ ಅದನ್ನು ಮಾಡೋ ಮೆಥಡ್ನಲ್ಲಿ ಇರುತ್ತೆ. ಆ ಮೆಥಡು ಯಾರು ಮಾಡೋದು, ನಮಗೆ ಕನ್ಸ್ಯೂಮರ್ ಫ್ರೆಂಡ್ ಇರೋದು ಬೆರಿಸ್ಟಾಸ್ ಡೂ ಮೆನಿ ಥಿಂಗ್ಸ್. ದೇ ಡೂ ಬೆಸ್ಟ್ ಆಫ್ ದ ಕಾಫಿ. ನೀವು ಲಾತೆ ಆಗಲಿ, ಬ್ಲ್ಯಾಕ್ ಕಾಫಿ ಆಗಲಿ ಅಥವಾ ಕ್ಯಾಪೆಚಿನೋ ಆಗಲಿ, ಏನು ಮಾಡಿಕೊಡೋದಾದರೂ ಒಳ್ಳೆ ಮೆಷಿನ್ ಇದ್ರೂ ಅದನ್ನು ಮಾಡಿಕೊಡೋಕ್ಕಾಗೋದು ಅವ್ರ ಕೈನಲ್ಲಿ. ಫಾರ್ ಎಕ್ಸಾಂಪಲ್ ಪ್ರೆಸೆಂಟೇಷನ್, ಎನಿ ಫುಡ್ ಐಟಮ್ ಒಂದು ಅರೋಮಾದಲ್ಲಿ ಬರುತ್ತೆ. ನಮಗೆ ಫ್ಲೇವರಲ್ಲಿ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಇಲ್ಲ ಅಂತ. ಆಮೇಲೆ ಟೇಸ್ಟ್ ಮಾಡ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ಅದನ್ನೆಲ್ಲ ಮಾಡೋಕ್ಕೆ ತಂದುಕೊಡೋರು ಬೆರಿಸ್ಟಾಸು. ಅವರಿಗೆ ಕಾಂಪಿಟೇಷನ್ ಶುರು ಮಾಡಿದ್ದು. ಕಾಂಪಿಟೇಷನ್ನು ಕಾಫಿ ಬೋರ್ಡ್ ಸಪೋರ್ಟ್ನಲ್ಲಿ ನಮ್ಮ ಇಂಡಿಯಾದಲ್ಲಿ ಗೆದ್ದವ್ರನ್ನ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ತನಕ ಕರ್ಕೊಂಡು ಹೋಗ್ತೀವಿ ಎವ್ರಿ ಇಯರು. ಬೇರೆ ಬೇರೆ ಥರ ಆಗ್ತಾಯಿದೆ. ಈಗ ಬೆರಿಸ್ಟಾ ಚಾಂಪಿಯನ್ಶಿಪ್ ಆಗುತ್ತೆ, ಆಮೇಲೆ ಲಾತೆ ಆರ್ಟ್ ಅಂತ ಆಗುತ್ತೆ, ಆಮೇಲೆ ಏರೋ ಪ್ರೆಸ್ ಚಾಂಪಿಯನ್ಶಿಪ್ ಅಂತ ಆಗುತ್ತೆ. ಈ ಥರ ಮಲ್ಟಿಪಲ್ ಚಾಂಪಿಯನ್ಶಿಪ್ ವಿ ಹ್ಯಾವ್ ಸ್ಟಾರ್ಟೆಡ್. The reason is to encourage more and more youngsters to come into coffee business. ಅವ್ರಿಗೆ ಏನು ಎಜುಕೇಷನ್ ಬೇಡ, ಒಂದು ಒಳ್ಳೆ ಕಾಫಿ ಮಾಡೋದು ಕಲ್ತರೆ ಅದೇ ಒಂದು ದೊಡ್ಡ ಆರ್ಟು. ದೇ ಕ್ಯಾನ್ ಗೋ ಎನಿವೇರ್ ಇನ್ ದ ವರ್ಲ್ಡ್ ಆ್ಯಂಡ್ ಬಿಕಮ್. ತುಂಬ ಜನ ನಮ್ಮ 25 ವರ್ಷದಲ್ಲಿ ದೊಡ್ಡ ಟ್ರೇಡರ್ಸ್ ಆಗಿದ್ದಾರೆ, ಕಾಫಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಬರೀ ಒಂದು ಚಾಂಪಿಯನ್ಶಿಪ್ಪಿಗೋಸ್ಕರ ಬಂದು ಅವರು ಕಾಂಪಿಟಿಷನ್ ಮಾಡಿದವರು. ಸೊ ಅಷ್ಟು ಆಪರ್ಚುನಿಟಿ ಇದೆ. ನಮ್ಮಲ್ಲೂ ಪ್ಲಾಂಟರ್ ಮಕ್ಕಳು ಮಾಡ್ಬೋದು. ದೇ ಕ್ಯಾನ್ ಬಿಕಮ್ ಬೆರಿಸ್ಟಾಸ್. They can also grow coffee. They can balance their life. It's possible to do that. ಆ ಥರ ಒಂದು ಅಪರ್ಚುನಿಟಿನ ಮಾಡಿಕೊಟ್ಟಿದ್ದೀವಿ. ಪ್ಲಸ್ ಇದ್ರ ಜೊತೆ ಏನು ಮಾಡಿದ್ವಿ ಅಂದರೆ, ನಾವು ವರ್ಷ ಒಂದು ಸಣ್ಣದಾಗಿ ಚಾಂಪಿಯನ್ಶಿಪ್ ಮಾಡಿ ಪಬ್ಲಿಸಿಟಿ ಕೊಟ್ಟೆಲ್ಲ ಮಾಡ್ತಿದ್ವು. ಆಮೇಲೆ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಒಂದು ಅಪರ್ಚುನಿಟಿ ಸಿಕ್ತು. ಕಾಫಿ ಬೋರ್ಡು ICUನವರು ದಟ್ ಇಂಡಿಯಾಗೆ ಒನ್ಸ್ ಇನ್ 5 years ಬರೋದನ್ನು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಂತು. ಇನ್ನು ಮೇ ಬಿ ನಮ್ಮ ಜನ್ಮದಲ್ಲಿ ಬರಲಿಕ್ಕಿಲ್ಲ, ಯಾಕೆಂದರೆ ಅದು 5 ವರ್ಷಕ್ಕೊಂದ್ಸರಿ 80 ದೇಶಕ್ಕೆ ಹೋಗುತ್ತೆ. ಅದು ಇಂಡಿಯಾಗೆ ಬಂತು. ಅದನ್ನು 2023ನಲ್ಲಿ ಕಾಫಿ ಬೋರ್ಡ್ನವ್ರ ಜೊತೆ ನಾವು ಸೇರಿಕೊಂಡು, ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನವರು ಸೇರಿಕೊಂಡು ಒಂದು ಪೋರ್ಷನ್ ನಾವು ಜವಾಬ್ದಾರಿ ತಗೊಂಡು, ನಮಗೆ ಅವಾರ್ಡ್ಸ್ ಆ್ಯಂಡ್ ಕಾಂಪಿಟೇಷನ್ ನಮ್ಮ ಕೈಲಿ ಬಿಟ್ಬಿಡಿ, ನಾವು ಅದನ್ನು ನೋಡ್ಕೊತೀವಿ, ಉಳಿದಿದ್ದೆಲ್ಲ ನೀವು ಮಾಡಿ ಅಂತ ಸಕ್ಸಸ್ಫುಲ್ಲಾಗಿ ಮಾಡಿದ್ದು, ದೊಡ್ಡದಾಗಿ ಮಾಡಿದ್ದು. ಪ್ರತಿ ಪ್ರಪಂಚದಲ್ಲಿ ಬಂದವರೆಲ್ಲರೂ ಹೊಗಳಿದ್ರು, ಯಾಕೆಂದರೆ ಆಲ್ಮೋಸ್ಟ್ 70 ಕಂಟ್ರೀಸಿಂದ ಬಂದಿದ್ರು ಆ ಪ್ರೋಗ್ರಾಮಿಗೆ. ಆಮೇಲೆ ಏನಾಯಿತು, ಕಾಫಿ ಬೋರ್ಡ್ನಲ್ಲಿ ಒಂದು ಯೋಚನೆ ಬಂತು, ಏನು ವರ್ಷ ಯಾಕೆ ಈ ಥರ ಒಂದು ಫೆಸ್ಟಿವಲ್ ಮಾಡಬಾರ್ದು ಅಂತ. ಹಾಗಾಗಿ ಕಳೆದ ವರ್ಷ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಎಗೇನ್ ನಾವು ಕಾಫಿ ಬೋರ್ಡ್ನವ್ರು ಟ್ರಾನ್ಸ್ಪೆರೆಂಟಾಗಿ ಇಡೀ ಇಂಡಸ್ಟ್ರಿಗೆ ಹೇಳಿದರು, ಯಾರು ಇಂಟ್ರೆಸ್ಟ್ ಇದ್ದರೆ ಬನ್ನಿ ಮುಂದೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. 1-2 ಅಸೋಸಿಯೇಷನವ್ರು ಬಂದರು. ಕೊನೆಗೆ ನಮಗೆ ಅದನ್ನು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಕಳೆದ ವರ್ಷ ಒಂದು 15,000 to 20,000 ಜನ ಇಡೀ ದೇಶದಿಂದ ಬಂದು ನೋಡ್ಕೊಂಡು ಹೋದರು. ಈ ವರ್ಷ ನಿಮಗೆ ಹೇಳ್ದಂಗೆ ಫೆಬ್ರವರಿ 12 to 14 ತನಕ ಇದೆ. ಈ ವರ್ಷ ನಾವು 25,000 to 30,000 ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ.
ನಿಮ್ಮ 7 ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಲ್ಲಿರೋರು ಸುಮಾರು ಜನ ಡೆಫಿನೆಟ್ಲಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಇವೆಂಟ್, ಐ ಆಮ್ ಶ್ಯೂರ್. ಎಲ್ಲರೂ ದಯವಿಟ್ಟು ಬನ್ನಿ, ನೋಡಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಪರ್ಚುನಿಟಿನ ಎಕ್ಸ್ಪ್ಲೋರ್ ಮಾಡಿ. ಸೊ ದಿಸ್ ಈಸ್ ಒನ್ ಆಫ್ ದ ಇವೆಂಟ್ ವಾಟ್ ವಿ ಹ್ಯಾವ್ ಬೀನ್ ಡೂಯಿಂಗ್. ಇನ್ನೊಂದು ಫಿಲ್ಟರ್ ಕಾಫಿ, ನಮ್ಮ ಮನೇಲೆಲ್ಲ ಫಿಲ್ಟರ್ ಕಾಫಿ ಕುಡಿತೀವಿ. ಫಿಲ್ಟರ್ ಕಾಫಿ ಮಾಡೋದ್ರಲ್ಲೂ ಸಿಸ್ಟಮ್ ಇದೆ. ಅದರಲ್ಲಿ ಸಕ್ಸಸ್, ಒಳ್ಳೆ ಫಿಲ್ಟರ್ ಕಾಫಿ ಮಾಡೋದ್ರಲ್ಲೂ ಇದಿದೆ. ಅದನ್ನು ನಾವೇನು ಮಾಡಿದ್ದು, 2 ವರ್ಷದಿಂದ ಫಿಲ್ಟರ್ ಕಾಫಿ ಚಾಂಪಿಯನ್ಶಿಪ್ ಶುರು ಮಾಡಿದ್ದು. ಈಗ ಕೂರ್ಗಲ್ಲಿ, ಚಿಕ್ಕಮಗಳೂರಲ್ಲಿ, ಆಮೇಲೆ ಬೆಂಗಳೂರಲ್ಲಿ, ಈಗ ನೆಕ್ಸ್ಟ್ ಚೆನ್ನೈ ಮತ್ತು ಬಾಂಬೆ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ನಮ್ಮದು ಐಡಿಯಾ ಏನು, ಪ್ರಪಂಚದಿಂದ ಇಂಡಿಯಾಗೆ ಬರಬೇಕು ಫಿಲ್ಟರ್ ಕಾಫಿ ಬಗ್ಗೆ ಕಲೀಲಿಕ್ಕೆ. ಯಾಕೆಂದರೆ ನಮ್ಮದು ಇದು ಇನೋವೇಷನ್ನು ಇಂಡಿಯಾದು. ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬೆಸ್ಟ್ ಕಾಫೀಸ್ ಇನ್ ದ ವರ್ಲ್ಡಲ್ಲಿ ಸೆಕೆಂಡ್ ಬೆಸ್ಟ್ ಕಾಫಿ ಇಸ್ ಫಿಲ್ಟರ್ ಕಾಫಿ. ದಟ್ ಈಸ್ ಹೌ ಇಟ್ ಈಸ್ ಬೀನ್. ಸೊ ಅದನ್ನು ನೀವು ಕಲಿಬೇಕು ಅಂತ ಹೇಳಿದರೆ ಅದರಲ್ಲೂ ಒಂದು ಅಪರ್ಚುನಿಟಿ ಇದೆ. ಅಲ್ಲೂ ಕಾಂಪಿಟೇಷನ್ ಮಾಡೋದು. ಎಷ್ಟೋ ಜನ ಹೋಮ್ ಬ್ರೂವರ್ಸ್, ಲಾಸ್ಟ್ ಇಯರ್ ಲೇಡಿ ಒಬ್ಬರು ಮನೆಯಲ್ಲಿ ಇದ್ದವ್ರು ಗೆದ್ದರು ಬೆಸ್ಟ್ ಆಫ್ ದ ಫಿಲ್ಟರ್ ಕಾಫಿ ಮಾಡೋದ್ರಲ್ಲಿ. ಸೊ ಶಿ ಬಿಕಮ್ ಎ ಚಾಂಪಿಯನ್. ಅವರು ಕೂರ್ಗಲ್ಲಿ ಪ್ರಿಲಿಮಿನರೀಸ್ ಗೆದ್ದರು, ಆಮೇಲೆ ಬೆಂಗಳೂರಲ್ಲಿ ಬಂದುಬಿಟ್ಟು ಫೈನಲ್ಸ್ ಗೆದ್ದರು. ಸೊ ಆ ಥರ ಅದರಲ್ಲೂ ಒಂದು ಅಪರ್ಚುನಿಟಿ ಇದೆ. ಸೊ ಎವ್ರಿಥಿಂಗ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಟು ಸಪೋರ್ಟ್ ಆ್ಯಂಡ್ ಹೆಲ್ಪ್ ಆ್ಯಂಡ್ ಟ್ರೈನ್ ಪೀಪಲ್ ಇನ್ ಕಲ್ಟಿವೇಷನ್ ಮಾಡಿದರೆ ನಾವು ಮಾರ್ಕೆಟಿಂಗ್ ಆ್ಯಂಡ್ ಅದ್ರ ಬಗ್ಗೆ ನಾವು ಒಂದು ನಾಲೆಜ್ ಕೊಡಲಿಕ್ಕೆ ರೆಡಿ ಇದ್ದೀವಿ. ನಾವೇನು ಮಾಡ್ತೀವಿ, ಕಾಫಿ ತೋಟನ ಮಲ್ಟಿಪಲ್, ಈಗ ಒಂದು 5 ಎಕರೆ ಇದ್ದರೆ 1 ಎಕರೆ ಡಿವಿಷನ್ನು, ಅಥವಾ 100 ಎಕರೆ ಇದ್ದರೆ 5-10 ಎಕರೆ ಡಿವಿಷನ್ ಮಾಡ್ಕೊಂಡ್ಬಿಟ್ಟು ನಾವು ಐಡೆಂಟಿಫಿಕೇಷನ್ ಮಾಡಬೇಕು. ಈಗ ಕನ್ಸ್ಯೂಮರ್ಸ್ ಯಾವ ಸ್ಟೇಜಿಗೆ ಹೋಗಿದ್ದಾರೆ ಅಂದರೆ, ಎಷ್ಟೋ ಕಡೆ ನಾವು ಒಂದು ಕೆಫೆನಲ್ಲಿ ಒಂದು ಕಾಫಿ ಕುಡಿದ್ರೆ ಒಂದು ಬಾರ್ಕೋಡ್ ಕೊಡ್ತಾರೆ. ಬಾರ್ಕೋಡ್ ಸ್ಕ್ಯಾನ್ ಮಾಡಿದರೆ ಆ ತೋಟ ಕಾಣುತ್ತೆ, ಯಾವ ತೋಟದಿಂದ ಬಂತು, ಯಾವ ದೇಶದಿಂದ ಬಂತು ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ಹೋಗಿದೆ. ದಟ್ ಈಸ್ ಟ್ರೇಸಬಿಲಿಟಿ. ಸೊ ಆ ಟ್ರೇಸಬಿಲಿಟಿ ನಾವು ಆರಾಮಾಗಿ ಮಾಡ್ಬೋದು, ಕಾಂಪ್ಲಿಕೇಶನ್ನೇ ಇಲ್ಲ. ಏನು ಅಂದರೆ ಸ್ವಲ್ಪ ಫೋಕಸ್ ಮಾಡಬೇಕು, ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಸೊ ದಿಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಆರ್ ಆಸ್ಕಿಂಗ್ ನಾವು. ಟ್ರೇಸಬಿಲಿಟಿ ಕೊಡೋಕ್ಕಾಗುತ್ತಾ, ನೀವು ಎಲ್ಲಿಂದ ಬಂತು, ಏನಾಯಿತು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಮಾಡ್ಬೋದು ನಾವೆಲ್ಲ. ಸೊ ಕಾಫಿ ಚೆರಿ ಹಾರ್ವೆಸ್ಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್, ನಂದು ಒಂದೇ ಒಂದು ರಿಕ್ವೆಸ್ಟು, ಇದು ಊಟದ ಐಟಮು, ಎಡಿಬಲ್ ಐಟಮ್. ಇದನ್ನು ಮನೇಲಿ ಹೇಗೆ ತಟ್ಟೆ ತೊಳೆದು, ಯಾಕಂದ್ರೆ ತಟ್ಟೆ ಒಂಚೂರು ಗಲೀಜಿದ್ರು ನೀವು ಊಟ ಮಾಡಲ್ಲ, ಹೋಗಿ ತೊಳ್ಕೊಂಬರ್ತೀರ. ಅದೇ ಥರ ನಮ್ಮ ಕಾಫಿನೂ ದಯವಿಟ್ಟು ಟ್ರೀಟ್ ಮಾಡಿ. ಯಾಕೆಂದರೆ ಅಲ್ಲಿ ಕಾಫಿ ಕ್ಯಾನ್ ಬಿ ಸ್ಪಾಯಿಲ್ಡ್. ನೀವು ನಮ್ಮ ತೋಟಕ್ಕೆ ಬಂದು ನೋಡಿ, ಇವತ್ತು ಪಲ್ಪರ್ ಆದರೆ ರಾತ್ರಿ ಅವ್ರು ಹೋಗೋಕ್ಕಿಂತ ಮೊದಲು ಫುಲ್ಲು ಮೆಷಿನ್ ತೊಳೆದೇ ಹೋಗಬೇಕು. ಒಂದೇ ಒಂದು ಹಳೆ ಕಾಫಿ ಉಳಿದಿರಬಾರ್ದು, ಸಿಪ್ಪೆ ಉಳಿದಿರಬಾರ್ದು. ಯಾಕೆಂದರೆ ಸಿಪ್ಪೆ ಕೊಳೆತ್ರೆ ನಮ್ಮ ಬಾಯಲ್ಲಿರೋ ಗಲೀಜಿರುತ್ತಲ್ಲ, ಅಷ್ಟು ವಾಸನೆ ಬರುತ್ತೆ ಒಂದಿನದ್ದು. ಸೊ ಅದನ್ನು ನಾವು ಮುಖ್ಯವಾಗಿ ನೋಡ್ಕೊಬೇಕು ದಯವಿಟ್ಟು. ಅದು ನೋಡಿದರೆ ದೆನ್ ಓನ್ಲಿ ಯು ಕ್ಯಾನ್ ಟಾಕ್ ಅಬೌಟ್ ಕ್ವಾಲಿಟಿ ಕಾಫಿ. ಎಲ್ಲರೂ ಹೇಳ್ತಾರೆ, ನಾನು ಚೆನ್ನಾಗಿ ವಾಶ್ ಮಾಡ್ತೀನಣ್ಣ, ನನ್ನ ಕಾಫಿ ಚೆನ್ನಾಗಿದೆ, ನಂದು ಸ್ಪೆಷಾಲಿಟಿ ಕಾಫಿಗೆ ಮಾರ್ಬೋದು. ಬಟ್ ಲಾಟ್ ಆಫ್ ಥಿಂಗ್ಸ್ ಟು ಫಾಲೋ. ಅದರಲ್ಲೇನು ಕಷ್ಟ ಇಲ್ಲ. ಅದನ್ನು ಸಿಂಪಲಾಗಿ ಮನೆ ಒಳಗಡೆ ನಾವು ಬಟ್ಟೆ ಅಥವಾ ನಮ್ಮ ಕಿಚನ್ನು ಅಥವಾ ನಮ್ಮದು ಡೈನಿಂಗ್ ಟೇಬಲ್ ಇಟ್ಟಂಗೆ ಅದನ್ನೇ ಅಷ್ಟೇ ಫೋಕಸ್ ಮಾಡಿದ್ರೆ ಸಾಕು. ನಾವು ಕಾಫಿನ ಅದೇ ಥರ ಮಾಡ್ಬೋದು. ಇದುವರೆಗೆ ಸಕಲೇಶಪುರದ 7 ಬಿನ್ ತಂಡ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಕಾಫಿ ಸಂಸ್ಕೃತಿ 2026ರ ಸಂಭ್ರಮೋತ್ಸವ ಸಮಾರಂಭದ ಆಯ್ದ ಮೊದಲ ಭಾಗ ಈ ಸಂಚಿಕೆಯಲ್ಲಿ ಭಾರತೀಯ ವಿಶೇಷ ಕಾಫಿಯ ಪ್ರವೃತ್ತಿಗಳ ಕುರಿತಂತೆ ವಿಚಾರಗಳನ್ನು ಹಂಚಿಕೊಂಡವರು ಭಾರತದ ಸ್ಪೆಷಾಲಿಟಿ ಕಾಫಿ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ DM ಪೂರ್ಣೇಶ್ ಅವರು. ಗಮನಿಸಿ, ನಾಳಿನ ಇದೇ ಸಂಚಿಕೆಯಲ್ಲಿ ಭಾರತೀಯ ವಿಶೇಷ ಕಾಫಿಯ ಪ್ರವೃತ್ತಿ ಕುರಿತ ಮತ್ತಷ್ಟು ವಿಚಾರಗಳನ್ನು ಪ್ರಸಾರ ಮಾಡಲಾಗುವುದು. ಕಾಫಿ ಸಂಸ್ಕೃತಿ 2ರ ಸಂಭ್ರಮೋತ್ಸವ. ಇದುವರೆಗೂ ಕಾಫಿ ತೋಟದಿಂದ ಲೋಟದವರೆಗಿನ ಚಟುವಟಿಕೆಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು 7 ಬೀನ್ ಟೀಮ್ ಸಕಲೇಶಪುರ.